ನನ್ನ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕಲ್ಲೂರ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡೋಣ್ರಿ ಕುರು ಬಿಸಿ ಬಿಸಿ ಚುನ್ಮರಿ ಚೂಡ ಮಾಡೋಣ್ರಿ. ಅದಕ್ಕೆ ನಾನು ತಗೊಂಡೇನ್ರಿ ಇಲ್ಲಿ 6 ಸೇರ್ ಚುನ್ಮರಿ, ಇವೆಲ್ಲ ಸ್ವಚ್ಛ ಮಾಡ್ಕೊಂಡೇನ್ರಿ. ಆಮೇಲೆ ಇದಕ್ಕೆ ಒಗ್ಗರ್ನಿಗೆ ಏನೇನು ಬೇಕು ಅಂದರೆ ಎಣ್ಣೆ, ಶೇಂಗಾ, ಪುಟಾಣಿ, ಜೀರಿಗೆ, ಸಾಸ್ವಿ, ಕರಿಬೇವು, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೇನ್ರಿ 2 ಗಡ್ಡಿ. ಆಮೇಲೆ ಉಪ್ಪು, ಖಾರ, ಅರಿಶಿನ, ಬಿಸಿ ಸಕ್ಕರೆ, ಇದು ಮತ್ತು ಜೀರಿಗೆ, ಧನಿಯಾ ಪೌಡ್ರ್ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಇವಾಗ ಹೆಂಗೆ ಮಾಡೋಣ ಅಂತ ನೋಡೋಣ ನೋಡ್ರಿ. ನಾ ಇಲ್ಲೊಂದು ಬುಟ್ಟಿ ಕಾಯಕ್ಕಿಟ್ಟೇನಿ. ಇದಕ್ಕೆ 1/2 ಕಿಲೋದಷ್ಟು ಎಣ್ಣೆ ಹಾಕಕತ್ತೇನ್ರಿ ನಾನು. ಈಗ ನೋಡ್ರಿ, ಇದು ಎಣ್ಣೆ ಕಾದೈತ್ರಿ. ಇವನು ಶೇಂಗಾ ಹಾಕೊಂಡಂತ್ರಿ. ಸ್ವಲ್ಪ ಶೇಂಗಾ ಬ್ರೌನ್ ಕಲರ್ ಬರೋವರೆಗೆ ಹುರಿರಿ. ಇವು ಶೇಂಗಾ ನೋಡ್ರಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಕೂಡಲೇ ಇವನ್ ಪುಟಾಣಿನೂ ಹಾಕ್ರಿ. ಮತ್ತೆ ಪುಟಾಣಿ ಒಂದು ಸ್ವಲ್ಪ ಬೇಯಿರಿ. ನಾನು ಮೀಡಿಯಮ್ ಉರಿ ಇಟ್ಕೊಂಡೇನ್ರಿ. ಈಗ ನೋಡ್ರಿ, ಇವು ಪುಟಾಣಿ ಶೇಂಗಾ 2 ಗೋಲ್ಡನ್ ಕಲರ್ ಬಂದವ. ಇವಾಗ ನಾನು ಇದು ಜೀರಿಗೆ ಸಾಸಿವೆ ಹಾಕ್ತೇನ್ರಿ. ಇದ್ರಾಗ ಜೀರಿಗೆ ಸಾಸಿವೆ ಸ್ವಲ್ಪ ಸಿಡಿತಾವಲ್ಲ, ಅವಾಗ ಇದು ಬೆಳ್ಳುಳ್ಳಿ ಹಾಕ್ತೇನೆ ನೋಡ್ರಿ. ನಾನು ಬೆಳ್ಳುಳ್ಳಿ ಸ್ವಲ್ಪ ದೊಡ್ಡ ಪೀಸ್ ಮಾಡಿ ಇಟ್ಕೊಂಡೇನ್ರಿ ನಾನು. ಮತ್ತೆ ಇವಾಗೆಲ್ಲ ಈ ಕರಿಬೇವನ್ನು ಹಾಕ್ತೀನಿ. ಇವು ಬೆಳ್ಳುಳ್ಳಿ ಕರಿಬೇವು ಎಲ್ಲ ಬೆಂದವ ನೋಡ್ರಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ರೀ ನಾನು. ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಅರಿಶಿನ ಹಾಕ್ತೇನೆ. 2 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತೇನೆ. 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೇನೆ. ಯಾಕಂದರೆ ಮಂಡಳವು ಉಪ್ಪು ಇರ್ತಾವ್ರಿ ಅದ್ರಾಗ, ಅದಕ್ಕೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ರಿ. ಆಮೇಲೆ ಖಾರ 3 ಟೀ ಸ್ಪೂನ್ ಹಾಕ್ತೇನೆ ರೀ. ನಿಮಗೆ ಖಾರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಖಾರ ಹಾಕೋರಿ. ಈಗ ಇದು ಚಂದ ಕೈಯಾಡ್ರಿ. 2 ನಿಮಿಷ ಆರ್ಲಿರಿ. ಇದು ಒಗ್ಗರ್ನಿ ಆರಿದ್ಮೇಲೆ ಚುನ್ಮರಿ ಕಲ್ಸೋಣ್ರಿ. ಆಮೇಲೆ ಇಲ್ಲಿ ನಾನು ಇವನ್ನ ಜೀರಿಗೆ ಮತ್ತು ಧನಿಯಾ ಪೌಡರ್ ಮಾಡಿ ಇಟ್ಕೊಂಡದ್ದು, ಸಕ್ಕರೆ ಪುಡಿ, ಇವನ್ನೆಲ್ಲ ಚುನ್ಮರಿ ಕಲಸಿದ್ಮೇಲೆ ಹಾಕ್ತೇನೆ ರೀ. ಆಮೇಲೆ ನಾನು ಪುಟಾಣಿ ಹಿಟ್ಟು ಹೇಳೋದು ಮರ್ತೀನಿ ರೀ. ಇದೊಂದು ಪುಟಾಣಿ ಹಿಟ್ಟು 2 ಟೇಬಲ್ ಸ್ಪೂನಷ್ಟು ಪುಟಾಣಿ ಹಿಟ್ಟು ತೊಗೊಂಡೇನ್ರಿ ನಾನು. ಈಗ ನೋಡ್ರಿ, ಇದು ಒಗ್ಗರ್ನಿ ಆರೈತ್ರಿ. ಇವಾಗ ನಾನು ಇವಿಷ್ಟು ಮಂಡಳ ಇದಕ್ಕೆ ಹಾಕ್ತೇನೆ. ಆಮೇಲೆ ಇದು ಜೀರಿಗೆ ಪುಡಿನೂ ಇದಕ್ಕೆ ಹಾಕ್ತೇನೆ ರೀ. 2 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ ತೊಗೊಂಡೀನಿ. ಆಮೇಲೆ ಪುಟಾಣಿ ಹಿಟ್ಟು 2 ಟೇಬಲ್ ಸ್ಪೂನ್ನಷ್ಟು ತೊಗೊಂಡೀನಿ. ಸಕ್ಕರೆ 1 ಟೇಬಲ್ ಸ್ಪೂನ್ನಷ್ಟು ತೊಗೊಂಡೇನಿ ರೀ. ಇವೆಲ್ಲ ಕಲಸೋಣಂತ್ರಿ. ಇವಾಗ ಚಂದ ಮಿಕ್ಸ್ ಮಾಡಿಬಿಡ್ರಿ. ನೋಡ್ರಿ, ಕುರು ಬಿಸಿ ಬಿಸಿ ಚುನ್ಮರಿ ರೆಡಿ ಆಗ್ಯಾವ್ರಿ. ಇದು ಸಂಜಿಕ್ಕೆ ಚಾ ಜೋಡಿ ಇಲ್ಲ ಯಾವಾಗಾರ ಖಾಲಿ ಕುಂತಾಗ ಬಾಯಾಡ್ಸ್ಕೊಂತ ಇರ್ಬೇಕ್ರಿ. ಭಾಳ ರುಚಿ ಹತ್ತವ್ರಿ.